ಬರೆದಂಗೆ ನೋಡ್ಕೊಂಡ್ರೆ ಅಂತ ಕಾಣ್ತದೆ. ಯಾಕಂದ್ರೆ ಒಂದು ಟೀಮ್ ಇತ್ತು ಅವ್ರದ್ದು, ವಿಶೇಷವಾಗಿ ಸಿದ್ದರಾಮಯ್ಯರು, ನಮ್ಮ ಸತೀಶ್ ಅವರು, ನಮ್ಮ ರಾಜಣ್ಣ ಮತ್ತು ಶಿವದೇವಪ್ಪನವರು ಅಹಿಂದ ಅಂತ ತಿಳ್ಕೊಂಡು ಇದು ಏನೋ ಮಾಡ್ತಾ ಒಂದು ದೊಡ್ಡ ಮೂವ್ಮೆಂಟ್ ಮಾಡಿದ್ರು. ನಂತರ ಏನಾಯ್ತು ಏನೋ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು ಸತ್ಯ ಅಂತ ಗೊತ್ತಾಗ್ತಾರೆ, ಅದರ ಅವಶ್ಯಕತೆಯೂ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಮತ್ತು ಸತೀಶ್ ಅವ್ರ ಮಧ್ಯೆಲ್ಲ ಏನು ನಡೆದ ಅನ್ನೋದು ಅವ್ರಿಬ್ಬರಿಗೆ ಗೊತ್ತದು. ಯಾಕಂದ್ರೆ ಮೊದಲಿತ್ತಲ್ಲ ನಡೀತಾ ಇತ್ತು, ಏನು DK ಅವ್ರ ನಡಕ ಮತ್ತು ಸಿದ್ದರಾಮಯ್ಯ ನಡಕ ಒಂದು ಅಗ್ರಿಮೆಂಟ್ ಆಗ್ಯದ 2.5 ವರ್ಷದಂತೆ. ಕಡೆಗೆ ಇಬ್ಬರು ಹೇಳ್ತಾನೆ ಇರಲಿಲ್ಲ, ಕೊನೆಗೆ ಒಪ್ಕೊಂಡ್ರೆ ಎಲ್ಲ ಆದಮೇಲೆ ಹಂಗಿದು ಆಗ್ತದೆ, ಹಿಂದಿಲ್ಲ ನಾಳೆ ಅದು ಮಾತು ಬೇರೆ. ಹೀಗಾಗಿ ಇವತ್ತು ಆ ಒಂದು ದೃಷ್ಟಿ ಇಟ್ಕೊಂಡು DK ಅವರು ಯಶಸ್ವಿಯಾಗಿದ್ದಾರೆ. ಒಂದನೇ ಯಶಸ್ವಿ ಮುಖ್ಯಮಂತ್ರಿ ಆಗುವುದು, ಎರಡನೇ ಯಶಸ್ವಿ ಈ ಟೀಮನ್ನು ಹೊಡೆಯುವಂಥದ್ದು, ಇದರಲ್ಲೂ ಸಹಿತ ಯಶಸ್ವಿಯಾಗಿದ್ದಾರೆ. ಅಹಿಂದ ಮೂಮೆಂಟನ್ನು ಒಂದು ರೀತಿ ಬದಿಗೆ ಸರಿದಂಗೆ ಆಗಿದೆ. ಇನ್ನು ಹೊಸ ಅಹಿಂದ ಮೂಮೆಂಟ್ ಶುರುವಾಗುವಂಥ ಸಾಧ್ಯತೆಗಳಿದ್ದಾವೆ. DK ಹರಿಪ್ರಸಾದ್ ಜೊತೆಗೂಡಿ ಮತ್ತು ಕಾಂಗ್ರೆಸ್ಗೂ ಬೇಕಾಗಿದೆ ಅಹಿಂದ ಸಂಘಟನೆ, ಆದರೆ ಈ ಲೀಡರ್ಗಳನ್ನು ದೂರಿಟ್ಟೆ ಮಾಡುವಂಥದ್ದು. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಇಲ್ಲೂ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯ ಮಾತ್ರ ರೆಡಿ ಆಗಿದ್ದಾರೆ ಆ ದಿಶೆಯಲ್ಲೇ. ಮತ್ತು ಅದೇ ಕಾಲಕ್ಕೆ ಸಿದ್ದರಾಮಯ್ಯರಿಗೂ ಒಂದು ಭರವಸೆ ಅದ, ತಮಗೆ ಬೇಕಾದಂಥವ್ರನ್ನ ಈ ಕ್ಯಾಬಿನೆಟ್ನಲ್ಲಿ ತೊಗೊಳಿಕ್ಕೆ ಸಾಧ್ಯದ ಅನ್ನುವಂಥ ಮಾತನ್ನು ಮತ್ತು ನಮ್ಮ ಪ್ರಭಾವದ ಇಟ್ಕೊಂಡು ಹೊರಟಿದ್ದಾರೆ ಅವರು. 2022ರಲ್ಲಿ ಮತ್ತೆ ಮರಳಿ ಸಿದ್ದರಾಮಯ್ಯ CM ಆಗ್ತಾರೋ ಇಲ್ಲೋ ಬೇರೆ ವಿಷಯ. ಆದರೆ DK ಶಿವಕುಮಾರ್ ಅವ್ರು ಮಾತ್ರ ಸುಲಭವಾಗಿ ಬಿಟ್ಟು ಕೊಡೋದಿಲ್ಲ ಅನ್ನೋಂಥ ಮಾತುಗಳು ಇರ್ತಾವೆ. ಬಟ್ ರಾಜಕೀಯದಲ್ಲೇ ಬಟ್ಸ್ವೆಲ್ಲ ಆಗ್ಬೋದು, ಆಗದಿನ ಹೋಗ್ಬೋದು, ಆದರೆ ಅನ್ನುವಂಥ ಮಾತು. ಆದರೆ ಈಗ ಮಾತ್ರ ಒಂದು 15-17 ಜನ ಮಂತ್ರಿಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಬೆಳಗಾವಿ ಬಗ್ಗೆಯೂ ಭಾಳ ಚರ್ಚೆ ನಡೆದು. ಉಳಿದ ಕಡೆದಂತೆ ಶಿವಲಿಂಗೇಗೌಡ ಇರ್ಬೋದು, ಅಥವಾ ನಮ್ಮ ಸಿದ್ದರಾಮಯ್ಯ ಬೇಕಂದ್ರೆ ಅನೇಕ ಒಳ್ಳೆಯವರು ಇರ್ಬೋದು, ಒಳ್ಳೆ ಸೀನಿಯರ್ ಮೋಸ್ಟ್. ಅದರಲ್ಲೂ ಬಸವರಾಜ ರಾಯರೆಡ್ಡಿ, BR ಪಾಟೀಲರು, ಇನ್ನುಳಿದ ಕೆಲವೊಂದು ಜನ ಇದ್ದಾರೆ. ಅವರೆಲ್ಲ ಅವ್ರನ್ನ ತೋಳೋ ಸಾಧ್ಯತೆಗಳು ಇದ್ದಾವೆ, ಇಲ್ಲಂತಲ್ಲ. ಯಾಕಂದರೆ ಅವರಿಗೆ ಯಾವ ತಪ್ಪು ಚುಕ್ಕಿಗಳು ಇಲ್ಲ. ಅದರಲ್ಲೂ BR ಪಾಟೀಲ್